ಹಲೋ ಫ್ರೆಂಡ್ಸ್, ಇವತ್ತು ನಾವು ಎಸ್ ಕ್ಯೂ ಎಲ್ ಬಗ್ಗೆ ನೋಡ್ತಾ ಇದ್ವಿ. ಓಕೆ, ಎಸ್ ಕ್ಯೂ ಎಲ್ ಇಸ್ ಎ ಸ್ಟ್ರಕ್ಚರ್ ಕ್ವೈರಿ ಲ್ಯಾಂಗ್ವೇಜ್. ಇಟ್ ಈಸ್ ಯೂಸ್ಡ್ ಇನ್ ಡೇಟಾಬೇಸ್. ಓಕೆ, ವಾಟ್ ಈಸ್ ಡೇಟಾ? ಡೇಟಾ ಈಸ್ ಎ ರಾ ಫ್ಯಾಕ್ಟ್ ವಿಚ್ ಡಿಸ್ಕ್ರೈಬ್ಸ್ ದಿ ಆಟ್ರಿಬ್ಯೂಟ್ಸ್ ಆಫ್ ಎನ್ ಎಂಟಿಟಿ. ಫ್ರೆಂಡ್ಸ್, ನಾವು ಡೇಟಾ ಅಂದರೆ ಏನಂತ ಅಂದರೆ ಇದೊಂದು ರಾ ಫ್ಯಾಕ್ಟ್. ಇದು ಏನು ಡಿಸ್ಕ್ರೈಬ್ ಮಾಡುತ್ತಪ್ಪ ಅಂದರೆ ಒಂದು ಎಂಟಿಟಿ ಇರ್ತಕ್ಕಂಥ ಅದರ ಆಟ್ರಿಬ್ಯೂಟ್ಸ್ನ ಡಿಸ್ಕ್ರೈಬ್ ಮಾಡುತ್ತೆ. ಓಕೆ, ನಾವು ಆಟ್ರಿಬ್ಯೂಟ್ಸ್ ಅಂದರೆ ಇವಾಗ ಆಟ್ರಿಬ್ಯೂಟ್ಸ್ ಮತ್ತು ಪ್ರಾಪರ್ಟೀಸ್ ಎರಡೂ ಸೇಮ್. ಓಕೆ, ಇವಾಗ ನಾವು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನೀವು ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಯಾವುದೇ ಒಂದು ಅಕೌಂಟ್, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಅಥವಾ ನಿಮ್ಮ ಒಂದು ಗೂಗಲ್ ಡ್ರೈವ್, ಎನಿ ವಾಟ್ ಎವರ್ ಇಟ್ ಮೇ ಬಿ. ಓಕೆ, ನೀವು ಯಾವುದೇ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮೊಬೈಲ್ ನಂಬರ್ ಅಥವಾ ಪಾಸ್ವರ್ಡ್, ಡೇಟ್ ಆಫ್ ಬರ್ತ್, ಜೆಂಡರ್, ಈ ಥರ ಎಲ್ಲ ಕೆಲವೊಂದು ಫಾರ್ಮೇಟ್ ಇರುತ್ತೆ. ಓಕೆ, ಆ ಒಂದು ಆ್ಯಪ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಓಕೆ ಆಯಿತಾ? ಈ ಒಂದು ಏನು ನೀವು ನಿಮ್ಮದು ಇನ್ಫಾರ್ಮೇಷನ್ ಆಗ್ತದೆ ಅದೆಲ್ಲ ಏನಪ್ಪ ಅಂತಂದರೆ ಪ್ರಾಪರ್ಟೀಸ್ ಆರ್ ಆಟ್ರಿಬ್ಯೂಟ್ಸ್. ಓಕೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟು ನಾವಿಲ್ಲಿ ಒಂದು ಎಕ್ಸಾಂಪಲ್ ನೋಡ್ಬೋದು. ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ ಇಲ್ಲಿ ನಾವು ವಾಟರ್ ಬಾಟಲ್ನ ಕೊಟ್ಟಿದ್ದೀವಿ. ವಾಟರ್ ಬಾಟಲ್ ಏನಿದೆ ಅದು ಒಂದು ಎಂಟಿಟಿ ಫ್ರೆಂಡ್ಸ್. ಓಕೆ, ಅದರ ಹೈಟು, ಕಲರು, ಕೆಪಾಸಿಟಿ ಅದೆಲ್ಲ ಎಷ್ಟಿದೆ ಅದೆಲ್ಲ ನಾವು ಇದು ಮಾಡ್ತೀವಲ್ಲ ಅದೆಲ್ಲ ಏನು ಆಟ್ರಿಬ್ಯೂಟ್ಸ್. ಓಕೆ, ಇದಿಷ್ಟು ಗೊತ್ತಾಯ್ತಾ ಡೇಟಾ ಅಂದ್ರೇನು. ನೆಕ್ಸ್ಟು ಅದರ ತಗೊಂಡು ಪ್ರಾಪರ್ಟೀಸ್ ಅಂದ್ರೇನು. ಓಕೆ, ನೆಕ್ಸ್ಟು ಡೇಟಾ ಬೇಸ್ ಅಂದರೆ ಏನು ನೋಡೋಣ ಫ್ರೆಂಡ್ಸ್. ಓಕೆ, ಡೇಟಾ ಬೇಸ್ ಅಂತಂದರೆ database is a place or medium in which we can store the data in systematic and organized manner. ಫ್ರೆಂಡ್ಸ್, ನೀಟಾಗಿ ಕೇಳಿಸ್ಕೊಳ್ಳಿ. ಡೇಟಾ ಇಸ್ ದ ಪ್ಲೇಸ್. ಓಕೆ, ಅಥವಾ ಮೀಡಿಯಮ್ ಇದೊಂದು. ಅಲ್ಲಿ ನಾವೇನು ಮಾಡ್ತೀವಿ ಡೇಟಾಬೇಸಲ್ಲಿ ಅಂತಂದರೆ ವಿ ಕ್ಯಾನ್ ಸ್ಟೋರ್ ದಿ ಡೇಟಾ, ಸೋ ಮೆನಿ ಡೇಟಾ. ಇನ್ ಡೇಟಾಬೇಸ್ನಲ್ಲಿ ನಾವೇನು ಮಾಡ್ತೀವಿ ಜಾಸ್ತಿ ಡೇಟಾ. ಒಂದು ಕಂಪ್ನಿನ ಡೇಟಾಬೇಸ್ನ ಒಂದು ಡೆವಲಪರ್ನ ನೋಡಬೇಕಾದ್ರೆ ಆ ಕಂಪ್ನಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಡೇಟಾನು ಅವ್ರ ಕಡೆ ಇರುತ್ತೆ. ಓಕೆ, ಅದು ಯಾವಾಗ ಏನು ಪ್ರೊಡ್ಯೂಸ್ ಆಯಿತು, ಏನು ಬೇಕು, ಏನು ಬೇಡ, ಅಥವಾ ಯಾವಾಗ ನಾವು ಅದನ್ನು ಲೀಕೇಜ್ ಮಾಡಬೇಕು, ಅದು ಎಲ್ಲ ಏನಾಗುತ್ತೆ ಪ್ರತಿಯೊಂದು ಡೇಟಾಬೇಸ್ ಅವ್ರ ಹತ್ರ ಇರುತ್ತೆ. ಓಕೆ, ಆ ಒಂದು ಡೇಟಾನ ಸ್ಟೋರ್ ಮಾಡ್ತೀವಿ ಇನ್ ಸಿಸ್ಟಮ್ಯಾಟಿಕ್ ವಿತ್ ಡೇಟ್, ಟೈಮ್, ಎವ್ರಿಥಿಂಗ್. ಓಕೆ, ಸಿಸ್ಟಮ್ಯಾಟಿಕ್ ಆ್ಯಂಡ್ ಆರ್ಗನೈಸ್ಡ್ ಮ್ಯಾನರಲ್ಲಿ ಏನು ಮಾಡ್ತೀವಿ ಸ್ಟೋರ್ ಮಾಡ್ತೀವಿ. ಅದನ್ನು ಡೇಟಾಬೇಸ್ ಅಂತ ಕರಿತೀವಿ. ಓಕೆ, ಸಮ್ ಬೇಸಿಕ್ ಆಪರೇಷನ್ಸ್ ಇದ್ದಾವೆ ಡೇಟಾಬೇಸ್ನ ನಾವು ಏನು ಮಾಡಬೇಕು, ಅದ್ರ ಜೊತೆ ನಾವು ಇದು ಮಾಡಬೇಕಪ್ಪ ಪರ್ಫಾರ್ಮ್ ಮಾಡಬೇಕಂತಂದರೆ ಕರ್ಡ್ ಆಪರೇಷನ್ ಅಂತ. ಕರ್ಡ್ ಮೀನ್ಸ್ ಇಲ್ಲಿ ನಾವು ನೋಡ್ಬೋದು, ಕರ್ಡ್ ಮೀನ್ಸ್ ಕ್ರಿಯೇಟ್, ರೀಡ್, ಅಪ್ಡೇಟ್ ಆ್ಯಂಡ್ ಡಿಲೀಟ್. ಈ ಒಂದು ಆಪರೇಷನ್ಸ್ನ ಯೂಸ್ ಮಾಡ್ಕೊಂಡು ನಾವು ಡೇಟಾಬೇಸ್ನಲ್ಲಿ ನಾವು ಮಾಡಿಫೈ ಮಾಡ್ಬೋದು ಅಥವಾ ಕ್ರಿಯೇಟ್ ಮಾಡ್ಬೋದು, ರೀಡ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟು ನಾವಿವಾಗ ಬಿ ಟೆಕ್ ಅಥವಾ BCA ಸ್ಟೂಡೆಂಟ್ಸ್ ಆಗಿದ್ದರೆ ಸೆಕೆಂಡ್ ಸೆಮ್, ಥರ್ಡ್ ಸೆಮ್ಮಲ್ಲಿ ಏನಾಗಿರುತ್ತೆ ಅವರು ಕೇಳಿಸ್ಕೊಂಡಿರ್ತಾರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಒಂದು ಸಬ್ಜೆಕ್ಟ್ ಸಹ ಇರುತ್ತೆ. ಓಕೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ DBMS. ಓಕೆ, ಇಟ್ ಈಸ್ ಒಂದು ಸಾಫ್ಟ್ವೇರ್. ಈ ಒಂದು ಸಾಫ್ಟ್ವೇರ್ ಏನು ಮಾಡುತ್ತಪ್ಪ ಅಂದರೆ ಇಟ್ ಈಸ್ ಮೇಂಟೈನ್ ಆ್ಯಂಡ್ ಮ್ಯಾನೇಜ್ ದಿ ಡೇಟಾಬೇಸ್ನ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟು ಮ್ಯಾನೇಜ್ ಮಾಡುತ್ತೆ. ಓಕೆ, ವಿತ್ ಸೆಕ್ಯೂರಿಟಿ ಆ್ಯಂಡ್ ಆಥರೈಸೇಷನ್. ಓಕೆ, ಸೆಕ್ಯೂರಿಟಿಯಾಗಿ ಮತ್ತು ಅದಕ್ಕೊಂದು ಎಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಓಕೆ, ಈ ಒಂದು ಡೇಟಾಬೇಸ್ಗೆ. ನೆಕ್ಸ್ಟು ನಾವಿಲ್ಲಿ ನೋಡೋದಾದರೆ ಫ್ರೆಂಡ್ಸ್, ಡೇಟಾ ಏನಾಗಿರುತ್ತೆ ಡೇಟಾಬೇಸಲ್ಲೇ ಸ್ಟೋರ್ ಆಗಿರುತ್ತೆ. ಅದಷ್ಟು ಸೇರ್ಸ್ ಏನಾಗುತ್ತೆ ಸಾಫ್ಟ್ವೇರ್, ಅದನ್ನು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆ, ಡೇಟಾನ ಮ್ಯಾನೇಜ್ ಮಾಡುತ್ತೆ ಯಾವುದು ಡೇಟಾಬೇಸ್. ಓಕೆ, ಇದಿಷ್ಟು ಬಂದು ಸಿಂಪಲ್. ನೆಕ್ಸ್ಟು ವಿ ಯೂಸ್ ಕ್ವೈರಿ ಲ್ಯಾಂಗ್ವೇಜ್. ಓಕೆ, ಕ್ವೈರಿ ಲ್ಯಾಂಗ್ವೇಜ್ನ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಟು ಕಮ್ಯುನಿಕೇಟ್ ಆರ್ ಇಂಟರಾಕ್ಟ್ ವಿತ್ DBMS ಜೊತೆ ನಾವು ಇಂಟರಾಕ್ಟ್ ಮಾಡಬೇಕಂತಂದರೆ ಈ ಒಂದು ಕ್ವೈರಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ಇವಾಗ ನೋಡಿ, ನಿಮ್ಮ ಒಂದು ಟೀಚರ್ಸ್ ಅಥವಾ ನಿಮ್ಮ ಒಂದು ಇವಾಗ ಯಾವುದೋ ಕಂಪ್ನಿಗೆ ಹೋಗ್ತಿರೋದು ಅವ್ರ ಜೊತೆ ಇಂಟರಾಕ್ಟ್ ಮಾಡೋದಕ್ಕೆ ಯಾವ ಲ್ಯಾಂಗ್ವೇಜ್, ಇಂಗ್ಲೀಷ್ ಆರ್ ಹಿಂದಿ ಈ ಥರ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರಲ್ಲ ಆ ಥರನೇ ಸೇಮ್ DBMS ಜೊತೆ ನೀವು ಇಂಟರಾಕ್ಟ್ ಮಾಡಬೇಕಂದ್ರೆ ಕ್ವೈರಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ಓಕೆ, ಇದಿಷ್ಟು ಅರ್ಥ ಆಯ್ತಾ? ಇನ್ನು DBMSಲ್ಲಿ ಬಂದುಬಿಟ್ಟು DBMSಲ್ಲಿ ಡೇಟಾ ಎಲ್ಲ ಯಾವ ಥರ ಸ್ಟೋರ್ ಆಗಿರುತ್ತಪ್ಪ ಅಂದರೆ ಇನ್ ದಿ ಫಾರ್ಮ್ಸ್ ಆಫ್ ಫೈಲ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಫೈಲ್ಸಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟು DBMS ಗೊತ್ತಾಯಿತು. ನೆಕ್ಸ್ಟು ನಾವು ನೆಕ್ಸ್ಟ್ ಕ್ಲಾಸಲ್ಲಿ RDBMS ಅಂದರೆ ಏನಂತ ನೋಡೋಣ. ಓಕೆ, ಇದಿಷ್ಟು ಬಂದುಬಿಟ್ಟು ಫಸ್ಟ್ ಡೇ ಕ್ಲಾಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.